ವೃಕ್ಷೋಕ್ತನ ಇವೆಂಟ್ ಮುಗಿಸ್ಕೊಂಡು ನಾನೀಗ ನಮ್ಮ ಮಾಮ ಫೋನ್ ಮಾಡಿದ್ದ, ಹೋಗಮ್ಮ ನಮ್ಮ ಊರಿಗೆ ಬಂದಾನಂತ ನಮ್ಮ ಮನಿಗೆ, ಬಾರೋ ಅಂದ. ಅದ್ರ ಸಂಬಂಧ ಹೊಂಟಿ ನೋಡ್ರಿ ನಮ್ಮ ಊರಿಗೆ. ಫಸ್ಟ್ ಟೈಮ್ ನಾ ಬೈಕ್ ರೈಡ್ ಮಾಡ್ಲಾಗತ್ತೀನಿ, ಅಂದ್ರ ಕ್ಯಾಮ್ರಾ ಹಾಕೊಂಡು ನಿಮಗ ನನ್ನ ಬೈಕ್ ಮ್ಯಾಲ, ನನ್ನ ಹಳಿ ಬೈಕ್ ಮ್ಯಾಲ ನಿಮಗ್ ತೋರ್ಸಕತ್ತೀನಿ ಯಾವ ರೀತಿ ಮಾಡೀನಿ ಬೈಕ್, ನಿಮ್ಗೆ ಯಾವ ರೀತಿ ರೈಡ್ ಮಾಡ್ತೀನಿ, ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗ್ ಇರ್ತದ ಅನ್ನೋದು ನಿಮ್ ಜೋಡಿ ಹಂಚ್ಕೋತೀನಿ. ನೋಡ್ರಿ, ಎಂಜಾಯ್ ಮಾಡ್ರಿ. ಬರ್ರಿ, ನಮ್ದು ಫಸ್ಟ್ ರೈಡ್ ಯಾವ ರೀತಿ ಇರ್ತದ ಅಂತ ಹೇಳಿ ನಿಮಗ್ ತೋರಿಸ್ತೀನಿ. ನಮ್ದು ಬೈಕ್ 100cc ಬೈಕ್, HF ಡಿಲಾಕ್ಸ್. ಅದೇ ಬೈಕ್ ಮೇಲೆ ರೈಡ್ ಮಾಡಕತ್ತೀನಿ ಈಗ. ಯಾಕಂದ್ರೆ ಎವರೇಜ್ ಕೊಡುತ್ತೆ ಈ ಬೈಕ್. ಏನಿಲ್ರಿ, ಇರತನ ಖುಷಿಯಾಗಿರ್ಬೇಕು. ಜೀವನ ಯಾವಾಗ ಯಾರಿಗ ಏನಾಗುತ್ತ ಅನ್ನೋದೇ ಗೊತ್ತಿಲ್ಲ. ಅಂದ್ರ ನಾ ಇವತ್ತು ಈಗ ಇದ್ದೀನಂದ್ರ ನಾಳೆ ನಾ ಇರ್ತೀನಿ ಅನ್ನೋದು ನನಗೆ ಗ್ಯಾರಂಟಿ ಇರಲ್ಲ. ಅದಕ್ಕ ಇರೋತನ ಖುಷಿಯಾಗಿರ್ಬೇಕು, ಎಂಜಾಯ್ ಮಾಡಬೇಕು. ಎಂಜಾಯ್ ಎವ್ರಿ ಮೂಮೆಂಟ್ಸ್, ಪ್ರತಿ ಕ್ಷಣಗಳನ್ನು ಆನಂದಿಸಬೇಕು. ಅಂದ್ರ ಜೀವನದಾಗ ದುಃಖ ಇದ್ದೇ ಇರ್ತಾವ್ರಿ. ಅಂದ್ರ ಜೀವನ ಅಂದ್ರ ಒಂದು ತಪ್ಪು ನಡೆಯದೆ, ತಪ್ಪು ಮಾಡೋದು ಸಹಜ ಕಣೋ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋದು ಮನುಜ ಕಣೋ ಸಾಂಗ್ ಐತಿ ರವಿಚಂದ್ರ ಒಂದು. ಒಬ್ಬ ಮನುಷ್ಯ ಅಂದ್ರ ಜೀವನದಾಗ ತಪ್ಪು ಮಾಡ್ತಾನ. ಅದ್ ತಪ್ಪು ಮಾಡಿವತ್ತೇಳಿ ಅನ್ಕೊಂಡ್ ಅಲ್ಲೇ ಕೂತೇವ್ ಅಂದ್ರ ನಾವು ಅಲ್ಲೇ ಕುಂದಿರ್ತೀವಿ. ಆ ತಪ್ಪು ಮಾಡೀನಿ, ಅದ್ ತಪ್ಪು ಯಾಕೆ ಮಾಡ್ದೆ ಅಂತ ಅನ್ಕೊಂಡು ನಾ ಯಾಕೆ ಮಾಡ್ದ ಅದ್ರ ಬಗ್ಗೆ ಯೋಚನೆ ಮಾಡ್ಕೋತ ಹೋದೆವು ಅಂದ್ರ ನಾವು ಬೆಳಿತೀವಿ. ರೋಡ್ ಅಂದ್ರ ನಮ್ಮ ರೋಡ್ ಹೇಳ್ಬೇಕಂದ್ರ ನಮ್ಮ ಇಂಡಿ ತಾಲೂಕ್ ಅಂದ್ರೆ ಬಿಜಾಪುರದಿಂದ ಇಂಡಿ ಏನು ರೋಡ್ ಮಾಡ್ಯಾರಲ್ಲ, ಆ ರೋಡ್ ಅಂತೂ ಒಟ್ಟೆ ಏನು ಹೇಳ್ಕೋಬೇಡ್ರಿ, ಸರಿನೇ ಇಲ್ಲ. ನೋಡ್ರಿ ಇಲ್ಲಿ ಗುಂಡಿ ಹ್ಯಾಂಗ ನೋಡ್ರಿ. ಅದ್ರ ಬೈಕ್ ತಗೊಂಡು ಹೋಗಕ್ ನಮಗ ಒಂಥರ ಆಗತ್ತ, ಮನಸ್ಸೇ ಬರಲ್ಲ. ಈ KSRTC ದವ್ರಂದ್ರು ವಜ್ಜ್ ಮಾಡ್ಬಿಟ್ರ ನೋಡ್ರಿ. ಇಂತ ರೋಡ್ದಾಗ ಸ್ಲೋ ಹೋಗ್ಬೇಕು, ಮಗಲ್ಕ್ ಬೈಕಿನವ್ರು ಹೊಂಟಾವತ್ ಏನಿಲ್ಲ ನೋಡ್ರಿ, ಧೂಳ್ ಹಾರ್ಸ್ಕೊತ್ ಹೋಗ್ಬಿಡ್ತಾರ. ಫುಲ್ ಡಸ್ಟ್ ಅಂದ್ರೆ ಫುಲ್ ಡಸ್ಟ್. ನಮ್ದು ಬಿಜಾಪುರ ಹೇಳ್ಬೇಕಂದ್ರೆ ನಿಮ್ಗೆ ಆಕ್ಚುಲಿ ಬಿಜಾಪುರದ ತಾಲೂಕು ಏನ್ ಬಿಜಾಪುರ ಸಿಟಿ ಒಂದೇ ಇದು ಆಗೈತಿ. ಬಿಜಾಪುರದ ಇರುವಂತ ತಾಲೂಕುಗಳು ಇನ್ನೂ ಉದ್ಧಾರ ಆಗಿಲ್ಲ. ಯಾಕಂದ್ರ ಅಲ್ಲಿ ಇದು ರೋಡ್ ಗೀಡ ನೋಡಿದ್ರೆ ನಿಮ್ಗೆ ಯಾಕಪ್ಪ ಈ ಕಡೆ ಯಾಕೆ ಬಂದೀವಿ, ಇಂಥ ರೋಡ್ ನೋಡ್ರಿ, ಇಲ್ಲಿ ನೋಡ್ರಿ, ನಿಮಗೆ ಅನಿಸ್ತೈತಿ ನಾ ನಿಮ್ಗೆ ಸುಳ್ಳು ಹೇಳ್ತಿದ್ರ. ಇಲ್ಲಿ ನೋಡ್ರಿ ರೋಡ್ ಹ್ಯಾಂಗ ಫುಲ್ ಡಸ್ಟ್ ರೀ, ಧೂಳ, ಎಲ್ಲರೂ ಮುಖ ಮುಚ್ಕೊಂಡ್ ಹೊಂಟಾರ. ಒಂದು ಕರೆಕ್ಟ್ ರೋಡ್ ಮಾಡಲಾಗ್ಯಾರ. ಈಗಂತರೂ ಟೈಮ್ ರೀ 6 ಆಗಿರ್ಬಹುದು, ನಾ ಅನ್ಕೊಂಡಿನಿ 6 ಆಗಿರ್ತೈತಿ ಈ ಕ್ಲೈಮೇಟ್ ನೋಡಿದ್ರ. ಆದ್ರೂ ಒಂದ್ ಸ್ವಲ್ಪ ಬೆಳಕೈತಿ. 6 ಗಂಟೆ ಆಗೈತಿ ಅಂದ್ರು 7 ಗಂಟೆ ಅನ್ನುವಷ್ಟಿಗೆ ಫುಲ್ ಕತ್ಲಾಗಿರ್ತೈತಿ. ಫುಲ್ ಅಂದ್ರ ಫುಲ್ ರೋಡ್ ಹೊಲಸ್ ಅಂದ್ರ ಹೊಲಸ್ ಆಗೈತ್ರಿ. ರೈಡ್ ಮಾಡ್ಲಿಕ್ಕೆ ಬೇಸರ ಆಗೈತಿ. ಅಂದ್ರ ನಾವು ಊರಿಗೆ ಹೋಗ್ಲಿಕ್ಕೆ ನನಗೆ ಮನಸ್ಸು ಬರ್ಲಾಗೈತ್ರಿ. ಯಾಕಂದ್ರೆ ಈ ರೋಡ್ ಸಂಬಂಧ ಹೋಗ್ಬೇಕ ಬೆನ್ನ ನೋವು ಮಾಡ್ಕೊಂಡ್ ಹೋಗ್ಬೇಕು. ತಾಸು ಒಂದ್ 40 ನಿಮಿಷದ ರೋಡ್, 40 ನಿಮಿಷಕ್ಕೆ ಹೋಗುವಂತ ರೋಡ್ 1.5 ತಾಸು ಹೋಗ್ತೀನ್ರಿ ನಾ. ಯಾಕಂದ್ರ ರೋಡ್ ಮಾಡಿಲ್ಲ. ರೋಡ್ ಮಾಡ್ಲಾರ ಸಂಬಂಧೆ ಇಲ್ಲಿ ನೋಡ್ರಿ ರೋಡ್ ಹ್ಯಾಂಗದ, ಇದು ಕುಣಿಚಿ. ನಮ್ ಪೊಲಿಟಿಷಿಯನ್ಗಳು ಬರೇ ರೊಕ್ಕ ತಿನ್ನೋದ್ರಾಗಾರು ಮಾಡೋದ್ರಾಗಾರು, ಯಾವಾಗ ಮಾಡ್ತಾರೋ ಏನ್ ಮಾಡದ್ರಿ ಅವ್ರಿಗೆ. ನಾವ್ ಹೋಟ್ ಏನ್ ಹಾಕಿವಲ್ರಿ, ನಮ್ ತಪ್ಪದ್ರಿ. ನಾವು ಈಗ ಏನು ಅನ್ಲಕ್ ಬರಲ್ಲ ಅವ್ರಿಗೆ. ನನ್ ಪ್ರಕಾರ ಏನ್ ಮಾಡ್ಬೇಕಂದ್ರ ಎಲ್ಲಾ ಪೊಲಿಟಿಷಿಯನ್ಗಳಿಗೆ ಎಕ್ಸಾಮ್ ಇಡ್ಬೇಕ. ನಮಗ್ ಹ್ಯಾಂಗ್ ಎಕ್ಸಾಮ್ ಇಡ್ತಾರಲ್ಲ ಅವ್ರಿಗೆ ಪೊಲಿಟಿಷಿಯನ್ಗಳಿಗೆ ಎಕ್ಸಾಮ್ ಇಡ್ಬೇಕ. ಅಂದ್ರೆ ಮಿನಿಮಮ್ ಇಷ್ಟ ಎಜುಕೇಶನ್ ಇರ್ಬೇಕು ಅವ್ರಿಗೆ. ಪೊಲಿಟಿಷಿಯನ್ಗಳಿಗೂ 10ನೇತೆ ಫೇಲ್ ಆಗಿರ್ತಾರ್ರಿ, ಅವ್ನಿಗೆ ಎಜುಕೇಶನ್ ಮಿನಿಸ್ಟರ್ ಕೊಟ್ಬಿಡ್ತಾರ. ನಮ್ ಸರ್ಕಾರ ಮತ್ ಯಾವಾಗ ಮುಂದ್ ಹೋಗ್ಬೇಕ. ಈಗ ನಮ್ಮ ಎಕನಾಮಿ, ಇಂಡಿಯನ್ ಎಕನಾಮಿ ಏನಾಗ್ಯದ ಅಂದ್ರ ಫುಲ್ ಲೋ ಆಗ್ಯದ್ರಿ. ಡಾಲರ್ ಮೊದಲ್ 73 ಇತ್ತು ಒಂದ್ ವರ್ಷದಿಂದ, ಈಗ 90 ರೂಪಾಯಿ ಆಗೈತಿ ಪ್ರೆಸೆಂಟ್ಲಿ. 90 ರೂಪಾಯಿ ಅಂದ್ರ ನಮ್ದು ಇಂಡಿಯನ್ ಎಕನಾಮಿ ಫುಲ್ ಲಾಸ್ ಆಗ್ತದ್ರಿ ಹೇಳತ್ತೀನಿ. ಅಂದ್ರ ಕಲೀಲಾರ್ದವ್ರು ಏನಂತಾರಂದ್ರ 90 ರೂಪಾಯಿ ನನಗೇನ್ ಸಂಬಂಧ ಅಂದ್ಬಿಡ್ತಾರ. ಅಂದ್ರ ನಮಗ್ ಕಲ್ತವ್ರಲ್ಲಿ ಏನ್ ಅನ್ಕೋಬೇಕಂದ್ರ 90 ರೂಪಾಯಿ ಅಂದ್ರ $1 ರೀ, $1 90 ರೂಪಾಯಿ ಆಗೈತಿ. ನಮ್ ಇಂಡಿಯನ್ ರುಪೀಸ್ ಫುಲ್ ಅಂದ್ರ ಫುಲ್ ಲೋ ಕಾಸ್ಟ್ ಉಂಟೈತಿ. ಜನರ ಸೇವೆ ಮಾಡ್ಲಿಕ್ಕ ಪೊಲಿಟಿಷಿಯನ್ ಆರ ಹೊರತಾಗಿ ಪೊಲಿಟಿಷಿಯನ್ ಸೇವೆ ಮಾಡ್ಲಿಕ್ ಜನರಿಲ್ಲ. ಜನರಿಂದ ರಾಜಕಾರಣಿಗಳು, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಬದುಕುವುದೇ ಪ್ರಜಾಪ್ರಭುತ್ವ.
ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ. ಯಾವಾಗ ಯಾರಿಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಆದ್ರ ಇರುವವರೆಗೂ ಅಂತೂ ಖುಷಿಯಾಗಿರ್ಬೇಕು. ಸಮಯಗಳು ಹೋತಾವ್ಕ್ರಿ, ಅದರ ಸಮಯದ ಕಳೆದಿರುವಂತ ಏನ್ ಕ್ಷಣಗಳು ಇರ್ತಾವಲ್ಲ ಅವು ಬಹಳ ಅದ್ಭುತ ಇರ್ತಾವ. ಅಂದ್ರ ನಾ ಹೇಳ್ತೀನ್ರಿ, ನಾಳೆ ನಾನೇ ಜೀವಂತ ಇಲ್ಲ ಅಂದ್ರ ನಾ ಇವತ್ ನನ್ನ ಹತ್ರ ಕೋಟಿ ಇದ್ರು ಏನ್ ಉಪಯೋಗಿ? ₹1 ತಗೊಂಡ್ ನಾ ಏನ್ ಮಾಡ್ತೀನಿ ಹೇಳ್ರಿ? ನಾ ಸತ್ ಬಳಕ ಅದು ನನಗಿನ ಉಪಯೋಗ ಆಗತ್ತ? ಇಲ್ಲ. ನಾ ಸತ್ ಬಳಕನು ಆ ₹1 ನನ್ ಜೋಡಿ ಹಾಕಲ್ಲ. 2 ದಿನ ಇಟ್ಕೋತಾರ, 1 ದಿನ ಇಟ್ಕೋತಾರ, 2 ದಿನ ಇಟ್ಕೋತಾರ, 3ನೇ ದಿನ ನಾರ್ಲ್ಗತ್ತಿನ ಅಂತ ಹೇಳಿ ಕಿಸಿಂದ್ರೆ ನಂದ್ ಹೆಣ ಹೋಗದ್ ಬಿಡ್ತಾರ. 15 ದಿನ ಹತ್ತಾರ, ಬಾಳಂದ್ರ 1 ತಿಂಗಳು ಹತ್ತಾರ. ಅದು ಆದ ಬಳಕ ಅವ್ರವ್ರ ಜೀವನ ಅವ್ರವ್ರೆ. ಇಲ್ಲಿ ಯಾರಿಗೆ ಯಾರು ಆಗಲ್ರಿ, ಅವ್ರವ್ರ ಜೀವನ ಅವ್ರೇ ನೋಡ್ಕೋಬೇಕಂತೇಳಿ ನಾ ಹೇಳ್ತೀನಿ. ಈಗಿನ ಜನ ಗೌರ್ಮೆಂಟ್ ಜಾಬ್ ಸಿಗಬೇಕ, ಒಂದ್ ಕಸ ಹುಡುಗದಾದ್ರೂ ಓಕೆ, ಒಂದ್ ಗೌರ್ಮೆಂಟ್ ಜಾಬ್ ಸಿಗ್ಲಿ ಅಂತೇಳಿ ಅನ್ಕೊಂಡ್ ಕುಂತಾರ ಬಾಳ ಜನ, ಹಳ್ಳಿ ಒಳಗಿರೋ ಜನ. ಅವ್ರಿಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನಾನ್ ನೋಡಿದಂತ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಾಗೈತಂದ್ರ, ಗೌರ್ಮೆಂಟ್ ಜಾಬ್ ಮಾಡ್ತಾರ್ರಿ, ಒಟ್ಟು ಅವ್ರ ಜೀವನಾನೇ EMI ದಾಗ ಇರ್ತೈತಿ. ಕಾರ್ ತಗೋ EMI, ಫೋನ್ ತಗೋ EMI, ಟಿವಿ ತಗೋ EMI, ಒಂದ್ ಮನಿ ತಗೊಂಡ್ರು ಮನಿ ಮೇಲೆ EMI. ಅವ್ರ ಏನೇ ತಗೊಂಡ್ರು ಒಟ್ಟು EMI. ಅವ್ರ ಜೀವನಾನೇ EMI ಮೇಲೆ ಇರ್ತದ ನೋಡ್ರಿ. ಈಗ ಗೌರ್ಮೆಂಟ್ ಬಸ್ನಾಗ ಸೀಟೇ ಸಿಗಲ್ಲಾಗ ಇನ್ ಗೌರ್ಮೆಂಟ್ ಜಾಬ್ ಅಲ್ಲಿ ಸಿಗ್ತಿರ್ಬೇಕು ಹೇಳ್ರಿ. ಕೆಲವೊಂದ್ಸಲ ಏನಂದ್ರ ನಮ್ಗೆ ಏನ್ ಅನಿಸ್ತದಲ್ಲ, ಇನ್ಸ್ಟಾಗ್ರಾಮ್ ನಮ್ ಮನಸ್ಸಿಗೆ ಏನ್ ಅನಿಸಿರ್ತೈತಿ ಅದೇ ಇನ್ಸ್ಟಾಗ್ರಾಮ್ ಒಳಗ್ ರೀಲ್ಗಳು ನಮ್ ಫೀಡ್ ಒಳಗ್ ಅವೇ ಬರ್ತಾವ ಕಂಟಿನ್ಯೂ. ನೀವು ಬೇಕಾದ್ರೆ ಸ್ಕ್ರೋಲ್ ಮಾಡ್ರಿ, ಯಾವ ಸ್ಕ್ರೋಲ್ ಮಾಡಿದ್ರು ನಮ್ಗ ನಮ್ ಮನಸ್ಸಿಗೆ ಯಾವ ತಕ್ಕಂತಿ ನಾವು ಫೀಲಿಂಗ್ ಒಳಗೆ ಬರ್ತಾವ. ನಾವ್ ಹ್ಯಾಪಿ ಒಳಗಿದ್ದು ಹ್ಯಾಪಿ ಒಳಗೆ ಬರ್ತಾವ, ನಾವ್ ಲವ್ ಮೂವ್ಮೆಂಟ್ ಒಳಗಿದ್ದು ಲವ್ ಒಳಗೆ ಬರ್ತಾವ. ನಾವ್ ಯಾವ ರೀತಿ ಇರ್ತೀವಿ ಆ ರೀತಿ ಒಳಗೆ ಇರ್ತೈತಿ. 80, 20, 30 ಎಷ್ಟು 130 ಅಂತ ಹೇಳ್ಬಿಡ್ತೀರಿ. ಈಗ 80, 20, 30 ಅಂದ್ರೆ ಏನಿದ್ರೆ ಕ್ಯಾಲ್ಕುಲೇಟರ್ ಹೊಡಿತೀನಿ ಅಂತಾರ. ಈಗಿನ ಜೈಮಾನ ಈ ತರ ಆಗ್ಬಿಟ್ಟೈತಿ, ಒಟ್ಟು ಕ್ಯಾಲ್ಕುಲೇಟರ್ ಆಗ್ಬಿಟ್ಟೈತಿ. ಡಿಜಿಟಲ್ ಇಂಡಿಯಾ ಆಗ್ಬಿಟ್ಟೈತ್ರಿ ಒಟ್ಟ. ನೋಡ್ರಿ, ಅರ್ಧ ರೋಡ್ ಮಾಡ್ಯಾರ, ಅರ್ಧ ರೋಡ್ ಮಾಡಿಲ್ಲ. ನಾವ್ ಈಗ ರೋಡ್ ನಡ್ದೈತಿ, ವರ್ಕ್ ಮಾಡ್ಲಾಗತ್ತಾರ. ಚಲೋ ರೋಡ್ ಇದು, ಚಲೋ ರೋಡ್ ಹಾಳು ಮಾಡ್ಯಾರ, ಹಾಳು ಮಾಡಿ ಚಿಕ್ಕ ಮಾಡ್ಲಾಗತ್ತಾರ. ಓ ಮೈ ಗಾಡ್, ಇದು ದೊಡ್ಡ ಕುರ್ಚಿ ಹಾರಿಸ್ದೆ. ದೊಡ್ಡ ಕುರ್ಚಿ ಎಂತಿಂತವ್ ಹರಿಸಿಲ್ಲ. ಆದ್ರೆ ಏನಂದ್ರ ನನ್ ಮೈಕ್ ಒಂದು ಸರಿಯಾಗಿ ಕುಂತಿಲ್ಲ ಇವತ್ತ. ಅದು ಯಾವಾಗ ಎಲ್ಲಿ ಬೀಳುತ್ತಂತೆ ಅದೊಂದು ಟೆನ್ಷನ್ ಒಳಗೆ ನಾ ಬೈಕ್ ಹೊಡ್ಲಿಕತ್ತೀನಿ ಈಗ. ಅದ್ರ ಸಂಬಂಧ ಒಂದ್ ಸ್ವಲ್ಪ ಸ್ಲೋ ಹೋಗುಂಟಂಗ. ರೋಹಿತ್ RRR0 ಅಂತೇಳಿ ಅದು ಯೂಟ್ಯೂಬ್ ಚಾನಲ್ ಐತಿ. ಆ ಯೂಟ್ಯೂಬ್ ಚಾನಲ್ ಒಳಗೆ ನಾನು ಈಗ ಡೈಲಿ ಬ್ಲಾಗ್ ಮಾಡ್ಲಾಗತ್ತೀನಿ. ನೋಡ್ರಿ, ಎಂಜಾಯ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಇನ್ ಮುಂದೆ ಡೈಲಿ ಬ್ಲಾಗ್ಗಳು ಬರ್ತಾವ. ಪ್ರೈಮರಿ ಒಳಗಿದ್ದೆ ನಾನು, 7th ಇದ್ದೆ. ಅವಾಗ ಸರ್ ಹೇಳಿದ್ದದು ಲೈನ್ ಏನ್ ಹೇಳಿದ್ರಂದ್ರ, ಹುಟ್ಟು ಉಚಿತ, ಸಾವು ಖಚಿತ, ಸಾಧನೆ ಶಾಶ್ವತ. ಅಂದ್ರಿ ನಾವು ಹುಟ್ಟಿರ್ತೀವಿ, ಹುಟ್ಟೋದಂತ್ರು ಉಚಿತ ಅಂದ್ರ ನಾವು ಗೊತ್ತಿರ್ಲಾರೆ ನಾವು ಹುಟ್ಟಿವಿ. ಸಾಯದಂತ್ರು ಖಚಿತ ಅಂದ್ರ ಸತ್ಯ ಸಾಯ್ತೀವಿ. ನಾವಂತ್ರು ಅಜರಾಮರಂತ್ರು ಅಲ್ಲ, ನಾವ್ ಯಾವಾಗ ಒಟ್ಟು ಸಾಯ್ತೀವಿ. ಆ ಹುಟ್ಟು ಸಾವು ಮಧ್ಯೆ ನೀ ಏನಾದ್ರೂ ಒಂದ್ ಸಾಧನೆ ಮಾಡಿದೆ ಅಂದ್ರ ನಿಂದ ಸಾಧನೆ ಶಾಶ್ವತ. ನೀ ಸತ್ರು ನಿನ್ನ ಹೆಸರು ಉಳಿಬೇಕಂತೇಳಿ ಆ ಲೈನಿನ ಅರ್ಥ. ನೋಡ್ರಿ, ಹತ್ರ ಹಳ್ಳ. ಹಂಗೆ ನೋಡ್ರಿ, ಸಪೋರ್ಟ್ ಮಾಡ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ಹಾಗೆ ನಂದೇನ್ ಮಿಸ್ಟೇಕ್ ಆಗಿತ್ತು ಅಂದ್ರ, ನಾ ಏನಾದ್ರು ತಪ್ಪು ಮಾತಾಡಿದ್ದ ಅಂದ್ರ, ನಿಮ್ಗೇನಾದ್ರು ಜಾಸ್ತಿ ಏನ್ರಿ ಹೇಳ್ಬೇಕಾಗಿತ್ತು ಅನ್ಸಿತ್ತಂದ್ರ ಕಾಮೆಂಟ್ ಬಾಕ್ಸ್ ನಿಮ್ ಸಂಬಂಧ ಓಪನ್ ಮಾಡೀನಿ, ಕಾಮೆಂಟ್ ಹಾಕ್ರಿ, ನಾನು ಅರ್ಥ ಮಾಡ್ಕೋತೀನಿ. ಈ ಬ್ಲಾಗ್ನಾಗ ಏನೊಂದ್ ಸ್ವಲ್ಪ ತಪ್ಪು ಮಾತಾಡಿದಂದ್ರೂ ಕ್ಷಮಿಸ್ರಿ ಅಂತ ಅನ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಬಾಯ್. ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿ ಆಗಿರಿ, ಇರೋದೊಂದೇ ಜೀವನ.